ಇವತ್ತು ಮುಂಜಾನೆ ಎದ್ಬಿಟ್ಟು ಎಲ್ಲಿ ಹೊಂಟಿವಿ ಅಂದ್ರೆ ನಮ್ಮ ಅಕ್ಕಂದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹೊಂಟಿವಿ. ಇದು ನಾವು ಸ್ಟೇ ಮಾಡಿರ್ತಕ್ಕಂಥ ರೆಸಾರ್ಟ್. ಇದು ಗ್ರೀನ್ವುಡ್ ರೆಸಾರ್ಟ್ ಅಂತೇಳಿ ಉಡುಪಿ ನಿಯರ್ ಬರುತ್ತೆ. ಇಲ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಚಿಲ್ಔಟ್ ಮಾಡೋಕ್ಕೆ ಒಂದು ಮಸ್ತಾಗಿರೋ ರೆಸಾರ್ಟ್ ಅಂದರೆ ಇದು. ಬನ್ನಿ ಇನ್ಯಾಕೆ ತಡ, ವಿಡಿಯೋ ಕಡೆ ಹೋಗೇ ಬಿಡೋಣ. ನಮಸ್ತೆ ಕರುನಾಡು, ನಾನು ನಿಮ್ಮ ಪ್ರೀತಿಯ ವೀರು ಸಾಯಿ ರಾಧಾ ಹೆರಿಟೇಜ್. ಈ ಮನೆಯ ಒಂದು ಲೊಕೇಶನ್ ಬಂದ್ಬಿಟ್ಟು ಉಡುಪಿ ಜಿಲ್ಲೆಯ ಪಡು ಎಂಬ ಗ್ರಾಮ, ಬಕ್ರಿಗುತ್ತು ರೋಡ್ ಮುಖಾಂತರ ಹೋದ್ರೆ ಸೀದಾ ನೀವುಗೆ ಕಣ್ಣಿಗೆ ಬೀಳೋದೆ ನಮ್ಮ ಕಾಂತಾರದ ಮನೆ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಇವತ್ತು ಎಲ್ಲಿ ಬಂದೀವಂತಂದ್ರೆ ಒಂದು ನಮ್ಮ ಹೆಮ್ಮೆಯ ಕನ್ನಡ ಚಿತ್ರ ಕಾಂತಾರ ಶೂಟ್ ಆಗಿರ್ತಕ್ಕಂಥ ಪ್ಲೇಸ್ ಅಂತಂದ್ರೆ ಆ ಮನೆಗೆ ತೋರಿಸ್ತಾರಲ್ಲ ಚಾಪ್ಟರ್ 1 ಆ ಮನೆಗೆ ಬಂದಿದ್ದೀವಿ. ಲೆಟ್ಸ್ ಗೋ. ಇದೇ ಗುರು. ಇವತ್ತು ಏನಪ್ಪ ಅಂದ್ರೆ ಹೊಸ ವ್ಯಕ್ತಿನ ಪರಿಚಯ ಮಾಡಿಸೋ ದಿನ. ಯಾರಪ್ಪ ಅಂತಂದ್ರೆ ಇವರೇ ನಮ್ಮ ಬ್ರದರ್. ನಾನು ಮತ್ತೆ ಇವರು ಮತ್ತೆ ಇನ್ನೂ ಅದಾರ. ಅವ್ರನ್ನ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಎಲ್ಲರೂ ಬಂದಿದ್ದೀವಿ ಯಾಕಂತಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಗುರು. ಬನ್ನಿ ಗೇಟ್ನ ತಳ್ಳಿ ಕಾಲ್ ಇಟ್ಟೆ ಬಿಡೋಣ ಮನೆ ಒಳಗಡೆ. ಅಬ್ಬಾ ಏನು ಗುರು ಇದು ವ್ಯೂ. ಕಾಂತಾರ ಮನೆ ಒಳಗೆ ಬಂದೀವಂತೆ ಏನು ಗುರುತು ಗುರು, ನೋಡ್ಕೊಳ್ಳಿ. ಈಗಾಗಲೇ ಅಲ್ಲಿ ಯಾರೋ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ತಾ ಇದ್ರು, ನಮ್ಮ ಅಣ್ಣ ಹೋಗಿ ನೋಡ್ತಾ ಇದ್ದಾರೆ. ಕೆಲವು ಜನಕ್ಕೆ ಈಗ ಆಗಲೇ ಡೌಟ್ ಬಂದಿರ್ಬೋದು, ಇದು ಕಾಂತಾರ ಮನೆ ನಿಜಾನ ಗುರು ಅಂತ. ಇದೇ ನೋಡಿ ನಮ್ಮ ಕಾಂತಾರದ ಮನೆ. ಈಗ ನಿಮಗೆ ಕಾಣ್ತಾ ಇರ್ಬೋದು ಕಾಂತಾರದ ಮನೆಯ ಲುಕ್. ಅದು ಆ್ಯಕ್ಚುಲಿ ಬ್ಯಾಕ್ ವ್ಯೂ ಆಗಿತ್ತು, ಅದಕ್ಕೆ ನಿಮಗೆ ಆ ಥರ ಕಾಣಿಸಿಲ್ಲ. ಇಲ್ಲಿ ನಮ್ಮ ಅಣ್ಣಂದೊಂದು ಕ್ಲಿಪ್ ತೊಗೊಂಡಿದ್ದೀನಿ, ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಬೆಳಕು, ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸುವ ಬೆಳಕು. ಇದೇ ನೋಡಿ ಗುರು ಕಾಂತಾರದಲ್ಲಿ ಬರ್ತಕ್ಕಂಥ ದಣಿಗಳ ಮನೆ ಸುತ್ತಮುತ್ತ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು. ಹಾಗೆ ಈ ಮನೆ ನೋಡೋಕ್ಕೂ ಕೂಡ ಮಸ್ತಾಗಿತ್ತು ಗುರು. ಇನ್ಯಾಕೆ ತಡ ಮಾಡ್ದೇನೆ ಮನೆ ಒಳಗೆ ಹೋಗೋಣ. ಪ್ರತಿಯೊಂದು ಕಾರ್ನರ್ ಕೂಡ ಏನೇನಿದೆ, ಈ ಮನೆ ಹೆಂಗಿದೆ ಅಂತ ನಿಮಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ. ಲೆಟ್ಸ್ ಗೋ ಇನ್ಸೈಡ್. ಮನೆಯ ಒಳಗೆ ಕಾಲಿಟ್ಟ ತಕ್ಷಣ ನಮಗೆ ಕಣ್ಣಿಗೆ ಬಿದ್ದಿದ್ದೇ ಹಳೆಯ ವಸ್ತುಗಳು. ಆ ಹಳೆಯ ವಸ್ತುಗಳು ಯಾವ್ಯಾವಂತ ನೋಡಿ. ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಭಾಳ ಹಳೆ ಕಾಲದ್ದು. ಇವರು ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಈ ರೇಡಿಯೋ ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ, ಜಸ್ಟ್ ನೋಡೋಕ್ಕೆ ಮಾತ್ರ. ಹಳೆಯ ಕಾಲದಲ್ಲಿ ಸರ್ವೆ ಮಾಡಲು ಬಳಸ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಗುರು ಇದು. ಹಾಗೆ ಮನೆಯ ಬಾಗಿಲು ಕೂಡ ಭಾಳ ಹಳೆ ಕಾಲದ ಕಟ್ಟಿಗೆಯಿಂದ ಮಾಡಿದ್ದಾರೆ. ಹಾಗೂ ಇಲ್ಲಿರುವ ಮೂರ್ತಿ ಅದ್ಭುತವಾಗಿ ಕಟ್ಟಿಗೆಯಿಂದ ಮಾಡಿದ್ದಾರೆ. ಅದು ಹೇಗೆ ಕೆತ್ತಿದ್ದಾರೆ ನೋಡಿ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿರ್ಬೋದು ಭಾಳ ಹಳೆ ಕಾಲದ್ದು. ಇವರು ಎಲ್ಲಿಂದ ತರಿಸಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಇವ್ರದ್ದೇನೆ ಇರ್ಬೋದು ಅಥವಾ ಇವರು ತರಿಸಿನೂ ಇರ್ಬೋದು. ಈಗ ನಾವು ಹೋಗ್ತಿರೋದು ಕಿಚನ್ಗೆ. ನೋಡಿ ಹಳೆಯ ಕಾಲದ ಕಿಚನ್ ಹೇಗಿತ್ತಂತ. ಈ ಕಿಚನ್ಗೆ ಎಂಟ್ರಿ ಕೊಟ್ಟ ತಕ್ಷಣವೇ ನನಗೆ ಹಳೆ ಕಾಲದಲ್ಲಿ ಅಡಿಗೆ ಮನೆ ಹೇಗಿರುತ್ತೆ ಅಂತ ಅನಿಸುತ್ತೆ. ಆ ಥರನೇ ಇತ್ತು. ಆದರೆ ಇಲ್ಲಿ ಹೊಸ ಸಾಮಗ್ರಿ ಕೂಡ ಇದ್ವು. ಇಲ್ಲಿ ನೀವು ನೋಡ್ಬೋದು ಸ್ವಿಚ್ ಬೋರ್ಡ್ ಯಾವ ಥರ ಇತ್ತು ಹಳೆ ಕಾಲದಲ್ಲಿ ಅಂತ.
ನೋಡಿ ಆವಾಗ ಬಳಸ್ತಕ್ಕಂಥ ಪ್ರತಿಯೊಂದು ತಾಮ್ರದ ಸಾಮಾನು ಕೂಡ ಇಲ್ಲಿವೆ. ಈಗ ನಾವು ವಾಟರ್ನ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ಟೋರ್ ಮಾಡ್ತೀವಿ, ಆದರೆ ಆವಾಗಿನ ಕಾಲದಲ್ಲಿ ತಾಮ್ರದಲ್ಲಿ ಸ್ಟೋರ್ ಮಾಡ್ತೀವಿ. ಇದನ್ನು ಈ ಮನೆ ರಿನ್ಯೂವಲ್ ಮಾಡಿದ ಮೇಲೆ ಎಲ್ಲ ಇಂಟೀರಿಯರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಯಾಕಂದರೆ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ಇದೇ ಡೈನಿಂಗ್ ಹಾಲ್ ನೋಡಿ, ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂತು ದಣಿ ಮತ್ತು ನಮ್ಮ ನೆಚ್ಚಿನ ಆ್ಯಕ್ಟರ್ ರಿಷಬ್ ಶೆಟ್ಟಿ ಅವರು ಊಟ ಮಾಡಿದ ಪ್ಲೇಸ್. ಇವರು ಈ ಮನೆಯ ಒಡತಿ ಇರ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಳೆ ಕಾಲದಲ್ಲಿ ಬಳಸ್ತಕ್ಕಂಥ ಒಂದು ಟೆಲಿಫೋನ್ ಯಾವ ಲೆವೆಲ್ಗಿದೆ ನೋಡಿ. ಇದು ಏನು ನೋಡ್ತಾ ಇದ್ದೀರಲ್ಲ, ಇದು ವಿಂಟೇಜ್ ಪಿಯಾನೋ. ನೋಡಿ ಆವಾಗಿನ ಕಾಲದಲ್ಲಿ ಹೇಗಿತ್ತು ಅಂತ. ಈಗ ನಮ್ಮ ಹತ್ರ ಎಂಥ ಟೆಕ್ನಾಲಜಿ ಇದ್ದರೂ ಕೂಡ ಇಂಥ ಪತ್ತಾನ ನಾವು ಎಲ್ಲಿ ನೋಡಿರೋಕ್ಕೂ ಸಾಧ್ಯ ಇಲ್ಲ. ನಾನು ಹೋಗಿ ನೋಡೋಷ್ಟರಲ್ಲಿ ನಮ್ಮ ಅಕ್ಕ ಆಲ್ರೆಡಿ ಕ್ಯಾಮ್ರಾಗೆ ಪೋಸ್ ಕೊಡ್ತಿದ್ಲು ಗುರು. ಕ್ಯಾಮ್ರಾಮನ್ ಆಲ್ರೆಡಿ ಅರ್ಧ ಕ್ಲಿಪ್ಸ್ನ ತಗೊಂಡಿದ್ರು, ಈಗ ಇನ್ನೂ ಸ್ವಲ್ಪ ಬಾಕಿ ಇತ್ತು. ನಮ್ಮ ಮಾಮ ನೋಡಿ ಯಾರು ನೋಡ್ತಾ ಇದ್ದಾನೆ, ಯಾರು ನೋಡಬೇಕಾಗಿತ್ತು. ಅಕ್ಕ ಅದನ್ನು ನೋಟಿಸ್ ಮಾಡಿದ್ದಾಳೆ, ನೋಡಿ ಲುಕ್ನ. ಕುಡಿಯಲೇ ಹುಚ್ಚ ಹೊಯ್ಲೇಬೇಕು, ಹೋಗಿ ಬರ್ತಿಲ್ಲ ಬಿಟ್ಟು ಹುಯ್ಯಲೇ ಎಲ್ಲೂ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ಬುದ್ಧನ ವಿಗ್ರಹ ಮತ್ತು ಗಣೇಶನ ವಿಗ್ರಹ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ, ಎಷ್ಟು ಮಸ್ತ್ ಕಾಣ್ತಾ ಇದೆ ಅಂತಂದು. ಈ ಥರ ನೀವು ನಿಮ್ಮ ಮನೆಯಲ್ಲಿ ಮಾಡಿಸ್ಬೋದು ಗುರು, ಆ ಥರ ಇದೆ ಇದು ಮಾತ್ರ. ನೋಡ್ಬೋದು ಇಲ್ಲಿ ಆಯುಧಗಳನ್ನು ಯಾವ ಥರ ಹಾಕಿದ್ರು. ನಮ್ಮ ಅಣ್ಣ ಅದನ್ನು ನೋಡಿ ಫೋಟೋಸ್ ತಗೋತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಹಳೆ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಇದ್ದಾವೆ. ಮತ್ತು ನೀವೇನಾದರೂ ನೋಡಿರ್ಬೋದು ಹಳೆ ರಾಜರ ಹತ್ರ ಇರ್ತಕ್ಕಂಥ ಕತ್ತೆಗಳು, ಆ ಥರನೂ ಎಲ್ಲವೂ ಇದ್ದಾವೆ. ಹಾಗೆ ಇದು ಡೊನೇಷನ್ ಬಾಕ್ಸ್ಗಳು. ಇಲ್ಲಿ ನೀವು ಡೊನೇಟ್ ಮಾಡ್ಬೋದು. ಇಲ್ಲಿರುವ ವರ್ಕರ್ಸ್ಗೆ ಅದನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನಮ್ಮ ಅಣ್ಣ ಈ ಮನೆ ನೋಡ್ತಾ ಕಳೆದೋಗಿದ್ದ ಗುರು. ಇಲ್ಲಿಯ ಮೇಲ್ಛಾವಣಿ ನೋಡ್ಬೋದು ನೀವು, ಅದೂ ಕಟ್ಟಿಗೆಯಿಂದ ಕಟ್ಟಿದ್ದಾರೆ ಗುರು. ನೋಡಕ್ಕೆ ಮಾತ್ರ ಭಾಳ ಮಸ್ತಾಗಿತ್ತು. ಮನೆಯ ಗ್ರೌಂಡ್ ಫ್ಲೋರೆಲ್ಲ ಅಡ್ಡಾಡಿದ ಮೇಲೆ ನನಗೆ ಬೇಜಾರಾಗ್ತಾಯಿತ್ತು. ಅದಕ್ಕೆ ನಾನು ಒಂದೆರಡು ಕ್ಲಿಪ್ನ ತಕ್ಕೊಂಡೆ, ಮನೆಗೆ ಬಂದಿದ್ದೀನಿ ನಾನು ಅಂತ. ಹಳೆ ಕಾಲದಲ್ಲಿ ಮನೆ ನಡಕ್ಕೆ ಈ ಥರ ಸ್ಪೇಸ್ನ ಬಿಡ್ತಾ ಇದ್ರು. ಆ ಮನೆ ಮಧ್ಯದಲ್ಲಿ ನಿಂತ್ಕೊಂಡು ಮೇಲೆ ನೋಡಿದರೆ ವ್ಯೂ ಮಾತ್ರ ಮಸ್ತಾಗಿತ್ತು ಗುರು.
ನೋಡಿ, ಪ್ರತಿಯೊಂದು ಕಂಬದ ಹತ್ರನೂ ಈ ಥರ ಚೈನ್ನ ಅಳವಡಿಸಿ ಅದಕ್ಕೆ ದೀಪ ಹಚ್ಚೋದಕ್ಕೆ ಒಂಥರ ಮಾಡಿದ್ದಾರೆ. ಯಾವ ಥರ ಕಾಣ್ತಿದೆ ನೋಡಿ. ದೀಪಾವಳಿಯಲ್ಲಿ ಈ ಥರ ದೀಪನ ಹಚ್ಚಿದರೆ ಮನೆ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗುರು. ನನಗೆ ಈ ಕಾನ್ಸೆಪ್ಟು ಭಾಳನೇ ಇಷ್ಟ ಆಯಿತು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ನೋಡಿ, ವಿಂಡೋಸ್ ಕಲರ್ ಮಾತ್ರ ಮಸ್ತಾಗಿತ್ತು ಗುರು, ನನಗಿಷ್ಟ ಆಯಿತು. ಇಲ್ಲ ನೋಡಿ, ಹಿಂಗೆ ಬರಬೇಕು, ಫುಲ್ ಸ್ಮೆಲಲ್ಲಿ ಬರಬೇಕು. ಹಳೆ ಕಾಲದ್ದಿದೆ ಗುರು ಇದು ನೋಡಿ. ಅವಾಗ ನಾವಲ್ಲ, ಗ್ರಾಮದಲ್ಲಿ ಅವ್ರು ಯೂಸ್ ಮಾಡ್ತಿದ್ರು ಇದನ್ನೆಲ್ಲ. ಹಂಗಂತಲ್ಲ, ಕಂಪಾಸ್ ಗುರು ಡೈರೆಕ್ಷನ್ಗೆ ಹುಡುಕಿದ ಬಾಕ್ಸಸ್ ಸ್ಟೆಪ್ ವೈಸ್ ಇಟ್ಟಾರೆ. ಆದ್ರೆ ಯಾರು ಯೂಸ್ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ನೋಡಿ ಗುರು, ಮೊದ್ಲು ಹಿಂಗಿತ್ತು ಅಂದ್ರೆ ಈ ಥರ ಇತ್ತು. ಆಮೇಲೆ ಇದನ್ನ ರಿನ್ಯೂವಲ್ ಮಾಡಿದ್ದಾರೆ. ಯಾಕೆ ಮಾಡಿದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಮೂವಿಂಗ್ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಅವಾಗಿನ ಕಾಲದಾಗ ಗ್ರೇನ್ಸ್ ಎಲ್ಲ ಸ್ಟೋರ್ ಮಾಡಕ್ಕೆ ಇಂಥದನ್ನ ಯೂಸ್ ಮಾಡ್ತಿದ್ರು. ಮೇಲೆ ಹೊಂಟಿವಿ ಗುರು, ಬನ್ನಿ. ರಾಜ ನಿಂದ್ರು ಬಾಲ್ಕನಿ ತೋರ್ಸೋಣ ಅಂತ ನನ್ನ ಮೇಲೆ ಬಂದಿದ್ದೀನಿ. ಬಟ್ ಇಲ್ಲಿ ರಾಜರು ಕುಂದ್ರು ಆಸ್ಥಾನ ಥರ ಮಾಡಿದ್ದಾರೆ. ರಾಜ ನಿಂತಿರೋ ಬಾಲ್ಕನಿ ಕೀ ಹಾಕಿದ್ದಾರೆ. ಶಟ್ ಗುರು, ಕೀ ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆದರೆ ಹೊರಗಿಂದ ನೋಡ್ಬೋದು ಆ ಬಾಲ್ಕನಿ. ತೋರ್ಸೋಣ. ಒಂಥರ ಮಸ್ತಾಗಿದೆ ಗುರು ಮನೆ ಮುಂದೆ. ಕಾಂತಾರ ಮೂವಿಯಲ್ಲಿ ರಾಜ ಒಂದು ಬಾಲ್ಕನಿ ಹತ್ರ ನಿಂತಿರ್ತಾನೆ. ನಾನು ಅದು ಇದೇ ಬಾಲ್ಕನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಈ ಬಾಲ್ಕನಿ ಅಲ್ವಂತೆ. ಇನ್ನೊಂದು ಮನೆ ಇದೆ, ಆ ಮನೆಯ ಬಾಲ್ಕನಿ ಅದು ಈ ಮನೆಯ ಬಾಲ್ಕನಿ ಅಲ್ಲ. ಆದರೆ ನನಗೆ ಈ ಮನೆಯ ಬಾಲ್ಕನಿ ತುಂಬಾ ಇಷ್ಟ ಆಯಿತು. ನಮ್ಮ ಅಕ್ಕಂದ 2ನೇ ಶೂಟ್ ಇಂಗ್ರೀಡಿಯಗಳು ನೋಡ್ರಿ. ಆದ್ರೆ ನಮ್ಮ ಮಾವನ್ ಮಾರಿ ನೋಡ್ರಿ ಇಲ್ಲಿ ಗಾಡಿ. ಈ ಮನೆಯಲ್ಲಿ ನಾವು 2 ವಿಡಿಯೋನ ಮಾಡಿದ್ವಿ. ನಮ್ಮ ಅಕ್ಕನ ಪ್ರೀ ವೆಡ್ಡಿಂಗ್ ಶೂಟ್. ಶೂಟಿಗೆಲ್ಲ ರೆಡಿ ಮಾಡಕ್ ಕುಂತಾರ ಗುರು. ಫ್ರೆಂಡ್ಶಿಪ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಗುರು, ನೋಡ್ರಿ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಅಲ್ಲ ಈಗ ಮಾಡಮ್ಮ ಏನು, ನೀನು ನೀರ್ನ ಬೀಳ್ಬೇಕಂತ ನೀನು ಹಿಂಗೆ ಒದ್ದಾಡ್ತಿರ್ಬೇಕು, ನಾನು ಹಿಂಗೆ ಕೈ ಮಾಡ್ತಿರ್ಬೇಕು, ಆಯ್ತಾ? ಅಷ್ಟೇ ಫೋಟೋ ಶೂಟ್ ಮಾಡಿಸ್ಬೇಕು. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ, ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ನಾವು ಹೋದಾಗ ಇನ್ನೂ ಭಾಳ ಕೆಲಸಗಳು ನಡೀತಾ ಇದ್ವು. ಇಲ್ಲಿ ಹಾಗೆ ನೋಡ್ಬೋದು ನೀವು, ಇಲ್ಲಿ ಕೌಂಟರ್ ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ ಯಾರಾದರೂ ವಿಸಿಟ್ ಮಾಡ್ತಿದ್ರೆ ಅವರಿಗೆ ಫೀಸ್ನ ತಗೊಂಡು ಒಳಗಡೆ ಎಂಟ್ರಿ ಕೊಡೋದಕ್ಕೆ. ನೋಡಿ ಸೈಡ್ ವ್ಯೂ ಯಾವ ಥರ ಇದೆ ಅಂತ. ಹಾಗೆ ನಮ್ಮ ಅಕ್ಕ ಈಗಾಗಲೇ 2ನೇ ವಿಡಿಯೋಕ್ಕೆ ಪೋಸ್ಟ್ ಕೊಡ್ತಾ ಇದ್ದಾವೆ ಗುರು, ನೋಡ್ಬೋದು. ನಮ್ಮಣ್ಣ ನೋಡಪ್ಪ, ಎಲ್ಲೋದ್ರೂ ಡೆಡಿಕೇಶನ್. ಒಟ್ಟ ಈ ವರ್ಷ ಬಾಡಿ ಬಿಲ್ಡ್ ಮಾಡ್ತೇನೆ. ಶೂಟ್ ಮುಗಿಯೋಕ್ಕಿನ್ನೂ ಭಾಳ ಸಮಯ ಆಯಿತು. ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡೋದಂತ ನಮ್ಮ ಅತ್ತೆಗೆ 1-2 ವಿಡಿಯೋನ ಶೂಟ್ ಮಾಡಿ ಕೊಟ್ಟೆ. ಹಾಗೆ ಇಲ್ಲಿ ನಿಂತಿರೋ ವಿಂಟೇಜ್ ಕಾರ್ ಕೂಡ ಮಸ್ತಾಗಿತ್ತು. ಅದು ಈ ಪ್ರಾಪರ್ಟಿ ಅವ್ರದ್ದೇ. ಇದನ್ನು ನೋಡಿದಾಗ ನನಗೆ ಬೊಂಬಾಟ್ ಫಿಲ್ಮ್ ನೆನಪಾಯಿತು. ಈ ಶ್ರೀರಾಮನ ಹಳೆಯ ಪೇಂಟಿಂಗ್ ನನಗೆ ತುಂಬಾ ಇಷ್ಟ ಆಯಿತು. ಇವರು ನಮ್ಮ ಅತ್ತೆ, ಇವರು ನನಗೆ ತಾಯಿ ಥರ. ನಾನು ಲಿಟ್ರಲಿ ಹೇಳ್ಬೇಕಂದ್ರೆ ಪ್ರತಿಯೊಂದು ಈ ಮನೆಯಲ್ಲಿ ಹಳೆಯ ವಸ್ತು ಮುಟ್ಟಿದಾಗ ಕೂಡ ನಾನು ಯಾಕೆ ಆವಾಗೇ ಹುಟ್ಟಬಾರ್ದಾಗಿತ್ತು ಅನ್ನಿಸ್ತಿತ್ತು. ಪ್ರತಿಯೊಂದು ವಸ್ತು ಕೂಡ ನನಗೆ
ಹಳೆ ಕಾಲದ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ತಾ ಇದ್ವು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಹೇಗಿದೆ ನೋಡಿ ಈ ಒಂದು ಮನೆ. ಈ ಮನೆಯನ್ನ ನಿಜವಾಗ್ಲೂ ನನಗೆ ಬಿಟ್ಟು ಬರೋಕ್ಕೆ ಮನಸ್ಸಿದ್ದಿಲ್ಲ. ಹಾಗಾದರೆ ಸರಿ, ಎಲ್ಲನೂ ಓಕೆ. ನಾವಿಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ರೆಂಟ್ನ ಪೇ ಮಾಡಿದ್ದು 7500 ಪ್ಲಸ್ ನೀವು ಬೇರೆ ಏನಾದರೂ ತೊಗೊಂಡ್ರೆ ಅಡಿಷ್ನಲ್ ಚಾರ್ಜ್ನ ಪೇ ಮಾಡಬೇಕಾಗುತ್ತೆ. ಇಷ್ಟತನ ನಾವು ಎಲ್ಲ ಮನೆ ಎಕ್ಸ್ಪ್ಲೋರ್ ಮಾಡಿದ್ವಿ, ಎಲ್ಲ ತಿಳ್ಕೊಂಡ್ವಿ. ಆದರೆ ಇದು ಎಲ್ಲಿ ಬರುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಇದ್ರ ಹೆಸರು ಏನಂತನೂ ಗೊತ್ತಿಲ್ಲ. ಓಕೆ ಗುರು, ಏನಪ್ಪ ಅಂತಂದ್ರೆ ನಮಗೆ ಈ ಲೊಕೇಶನ್ ಎಲ್ಲಿ ಬರುತ್ತಾ ಮತ್ತು ಇದ್ರ ಹೆಸರು ಏನು, ಈ ಮನೆ ಹೆಸರು ಏನು ಅಂತ ಇದೆ ಅಂತ ಗೊತ್ತಿಲ್ಲ. ಈಗ ನಾ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಈ ಮನೆ ಬಂದ್ಬಿಟ್ಟು ಉಡುಪಿ ಡಿಸ್ಟಿಕ್ ಕಾಪು ಮತ್ತು ಮುಳ್ಳೂರು ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಶ್ರೀ ಸಾಯಿ ರಾಧಾ ಹೆರಿಟೇಜ್, ಅದೇ ನಮ್ಮ ಕಾಂತಾರ ಮನೆ. ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡು ನಮ್ಮಕ್ಕ ಹೊಂಟ್ಲು. ನೆಕ್ಸ್ಟ್ ಪ್ಲೇಸಿಗೆ ಹೊಂಟೀವಿ. ಈಗ ಗುಡ್ ಬೈ ಹೇಳೋ ಸಮಯ ಕಾಂತಾರ ಮನೆಗೆ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ ಹಾಗೂ ಲೈಕ್ ಮಾಡಿ ಗುರು. ನೆಕ್ಸ್ಟ್ ನಮ್ಮಣ್ಣ ರೆಡಿ ಆಗ್ಯಾನ. 1 ಅವರ್ ಸೀರೀಸ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ. 1 ಅವರ್ ಸೀರೀಸ್ ವಿಡಿಯೋ ನಿಮಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ನ ಮಾಡಿ, ಶೇರ್ ಮಾಡಿ.